ನೋಡಿ, ರಿಕ್ಕಿರೈನಿಂದ ಲ್ಯಾಂಬರ್ಗಿನಿ ಕಾರ್ನ ಡ್ರಿಫ್ಟಿಂಗ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಿಕ್ಕಿರೈನ ಲಾಯರ್ ಅಂಡ್ ಪೊಲೀಸರ ಮಧ್ಯೆ ಒಂದಷ್ಟು ಸೃಜನಶೀಲತೆಯ ಸಮರ ಶುರುವಾಗಿದೆ. ರಿಕ್ಕಿರೈ ಪರ ವಕೀಲರ ಕಾಲೆಳೆದಂತಹ ಬೆಂಗಳೂರು ಪೊಲೀಸರು ಈಗ ಸೃಜನಶೀಲತೆ ಪ್ರದರ್ಶನಕ್ಕೆ ಸಿಗ್ನಲ್ಸ್ ವೇದಿಕೆಯಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ನೋಡಿ, ರಿಕ್ಕಿರೈನಿಂದ ಲ್ಯಾಂಬರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿರೈ ಪರ ವಕೀಲರು ಕಾಲೆಳೆದು ಬೆಂಗಳೂರು ಪೊಲೀಸರ ಜೊತೆ ಮಾತನಾಡಿದ್ದಾರೆ. ಸೃಜನಶೀಲತೆ ಪ್ರದರ್ಶನಕ್ಕೆ ಈಗ ಸಿಗ್ನಲ್ಸ್ನಲ್ಲಿ ವೇದಿಕೆ ಅಲ್ಲ ಇದು ಅಂತ ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ಬೇಲ್ ಪಡೆದು ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಂತಹ ರಿಕ್ಕಿರೈ ಚಾಲಕ ಸೃಜನಶೀಲತೆಯ ಡ್ರೈವರ್ ಎಂದಿದ್ದ ಈಗ ವಕೀಲರು. ಈ ವಕೀಲರ ಮಾತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಲೆಳೆದಿದ್ದಾರೆ ಪೊಲೀಸರು ಕೂಡ. ಬಂದವರು ಭಾವ ಬಂದವರು ಅಂತ ಅಂದಬಿಟ್ಟು ಈ ರೀತಿ ಆಗ್ತಿದ್ದಾರೆ. ರಿಕ್ಕಿರೈನಿಂದ ಲ್ಯಾಂಬರ್ಗಿನಿ ಕಾರ್ ಏನು ಡ್ರಿಫ್ಟಿಂಗ್ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿರೈ ಲಾಯರ್ ಮತ್ತೆ ಪೊಲೀಸರ ಮಧ್ಯೆ ಒಂದಷ್ಟು ಸೃಜನಶೀಲತೆಯ ಸಮರಗಳನ್ನು ಸಾರ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ಗಳನ್ನು ಕಾಣಬಹುದು. ರಿಕ್ಕಿರೈ ಪರ ವಕೀಲ ಕಾಲೆಳೆದು ಬೆಂಗಳೂರು ಪೊಲೀಸರು ಮಾತನಾಡ್ತಾ ಇರೋದು. ರಿಕ್ಕಿರೈ ಸಮೇತ ಅಂದರೆ ಈ ಸೃಜನಶೀಲ ಪ್ರದರ್ಶನಕ್ಕೆ ಸಿಗ್ನಲ್ಸನ್ನು ವೇದಿಕೆ ಅಲ್ಲ, ಸಿಗ್ನಲಲ್ಲೇ ವೇದಿಕೆ ಆಗೋದಿಲ್ಲ ಅದು ಅಂತ ಹೇಳಿ ಪೋಸ್ಟನ್ನು ಮಾಡ್ಕೊಂಡಿರೋದು ಬೆಂಗಳೂರು ಟ್ರಾಫಿಕ್ ಪೊಲೀಸರು. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಲ್ಯಾಂಬರ್ಗಿನಿ ಮಾದರಿಯಲ್ಲಿ ವಿನ್ಯಾಸಗಳು ನೋಡಲು ತಮಾಷೆಯಾಗಿ ಕಂಡು ಬಂದರೂ ಕೂಡ ಈ ರೀತಿಯಾಗಿ ಸಿಗ್ನಲಲ್ಲಿ ನೀವು ಪ್ರದರ್ಶನ ಮಾಡೋದು ಅದೊಂದು ವೇದಿಕೆ ಅಲ್ಲ ಅಂತೇಳಿ ಈಗ ಪೋಸ್ಟನ್ನು ಮಾಡಿದರು. ಹಾಗಾಗಿ ನಿನ್ನೆ ಬೇಲನ್ನು ಪಡೆದುಕೊಂಡು ಪೊಲೀಸರ ವಿಚಾರಣೆಗೆ ಅಂತ ಹಾಜರಾಗಿದ್ದಂತಹ ರಿಕ್ಕಿರೈ ಚಾಲಕ ಸೃಜನಶೀಲತೆಯ ಡ್ರೈವರ್ ಎಂದಿದ್ದ ವಕೀಲರು ಇತ್ತ ವಕೀಲರ ಮಾತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಲೆಳೆದಿದ್ದಾರೆ ಪೊಲೀಸರು ಕೂಡ. ಬಂದರು ಭಾವ ಬಂದರು ಅಂತ ಕಾಲೆಳೆದು ಪೋಸ್ಟನ್ನು ಹಾಕಿದ್ದಾರೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು. ನಮ್ಮ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಶಿವು. ಈಗ ಜಾಲತಾಣದಲ್ಲಿ ಏನು ಪೊಲೀಸರು ಕಾಲೆಳೆದಿದ್ದಾರೆ, ರಿಕ್ಕಿರೈ ವಕೀಲರ ಪರವಾಗಿ ವಿರುದ್ಧವಾಗಿ ಕೂಡ ಕಾಲೆಳೆದಿರೋದು ಇದು, ಮತ್ತೆ ಬಂದರೋ ಭಾವ ಬಂದರೋ ಅಂತ ಒಂದು ವಿಭಿನ್ನ ರೀತಿಯಲ್ಲಿ ಕಾಲೆಳೆದಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನು ಬಹಳಷ್ಟು ಈ ಸುದ್ದಿ ಮಾಡಿತ್ತು. ಲ್ಯಾಂಬರ್ಗಿನಿ ಕಾರ್ನಲ್ಲಿ MG ರಸ್ತೆ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಕಾರ್ನ ಡ್ರಿಫ್ಟಿಂಗ್ ಮಾಡಿದಂಥದ್ದು. ಲ್ಯಾಂಬರ್ಗಿನಿ ಕಾರ್ನ ರಿಕ್ಕಿರೈ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ನ ಸಂಚಾರಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆ ಕಾರನ್ನ ಸೀಸ್ ಮಾಡಿಕೊಂಡು ನೋಟಿಸನ್ನ ಕೂಡ ಕೊಟ್ಟಿದ್ರು. ಈ ವೇಳೆಯಲ್ಲಿ ರಿಕ್ಕಿರೈ ಜಾಮೀನನ್ನ ಅಂದ್ರೆ ನಿರೀಕ್ಷಣಾ ಜಾಮೀನ್ಗೆ ಅರ್ಜಿ ಹಾಕೊಂಡಂತ ವೇಳೆಯಲ್ಲಿ ಲಾಯರ್ ಈ ರಿಕ್ಕಿರೈ ಪರವಾಗಿ ಲಾಯರ್ ಅಂದ್ರೆ ಅಡ್ವೊಕೇಟ್ ನಾರಾಯಣ ಸ್ವಾಮಿ ವಾದವನ್ನು ಕೂಡ ಮಂಡಿಸಿ ಅವರಿಗೆ ಬೇಲನ್ನ ಪಡ್ಕೊಂಡಿದ್ರು, ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು. ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ವೇಳೆಯಲ್ಲಿ ಏನು ಈ ಒಂದು ಕಾರ್ ಡ್ರಿಫ್ಟಿಂಗ್ ಏನಿದೆ, ಆ ಕಾರ್ ಡ್ರಿಫ್ಟಿಂಗು ಒಂದು ರೀತಿಯಲ್ಲಿ ಅದು ಬ್ರೇಕ್ ಫೈಲ್ ಆಗಿತ್ತು. ಅಲ್ಲಿ ಒಂದು ಏನು ಹೊಸದಾಗ ಆಗ್ತಾನೆ ರಸ್ತೆ ಹಾಕಿದ್ರು, ಹಾಗಾಗಿ ಗ್ರಿಪ್ ಇರ್ದಿರ್ಲಿಲ್ಲ. ಸೊ ಮತ್ತೆ ಅದರಿಂದ ಏನು ಸಮಸ್ಯೆ ಆಗಿಲ್ಲ. ಅದು ಕಾರು ಹಾಗೇನೆ ಒಂದು ರೌಂಡ್ ಹೊಡೆದು ನಿಂತ್ಕೊಳ್ಳುತ್ತೆ, ಮತ್ತೆ ನೀಟಾಗಿ ಅದನ್ನ ತೆಗೆದುಕೊಂಡು ಹೋಗ್ತಾನೆ. ನಿಜವಾಗ್ಲೂ ಇಲ್ಲಿ ಕಾರ್ನ ಚಾಲಕನ ಅಂದ್ರೆ ಡ್ರೈವರ್ನ ಕಾರ್ಯಕ್ಷಮತೆಯನ್ನ, ಆ ಟ್ಯಾಲೆಂಟ್ ಅನ್ನ ನಾವು ಪ್ರಶಂಸೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ರಿಕ್ಕಿರೈ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದು ವಕೀಲಾದಂತ ನಾರಾಯಣ ಸ್ವಾಮಿ ಅವರು. ಇದಕ್ಕೆ ಟ್ರಾಫಿಕ್ ಪೊಲೀಸರು ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಆ ಪೋಸ್ಟ್ ಅಲ್ಲಿ ಇದು ಯಾವುದೇ ರೀತಿಯ ನಿಮ್ಮ ಸ್ಟಂಟ್ ಗಳನ್ನ ತೋರಿಸುವಂತದಕ್ಕೆ ಇರುವಂತದ್ದಲ್ಲ ಅನ್ನುವಂಥದ್ದನ್ನ ಲ್ಯಾಂಬರ್ಗಿನಿ ಮಾದರಿಯ ವಿನ್ಯಾಸಗಳು ನೋಡಲು ಬಹಳ ತಮಾಷೆ ಕಂಡ್ರು ಕೂಡ ಸಂಚಾರ ಸಿಗ್ನಲ್ಗಳು ನಿಮ್ಮ ಸಾಹಸ ಪ್ರದರ್ಶನದ ವೇದಿಕೆಗಳಲ್ಲ. ಸಿಗ್ನಲ್ಗಳನ್ನು ಸಂಚಾರವನ್ನು ನಿಯಂತ್ರಿಸಲು ನಿರ್ಮಿಸಲಾಗಿದೆಯೇ ಹೊರತು ನಿಮ್ಮ ಸೃಜನಶೀಲತೆಯ ಪ್ರದರ್ಶನ ಮಾಡೋದಕ್ಕೆ ಅಲ್ಲ. ನಿಯಮಗಳನ್ನು ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಕೌಂಟ್ ನಲ್ಲಿ ಹಾಕುವಂಥದ್ದು. ಅದರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದರೋ ಮಾವ ಬಂದರೋ ಅನ್ನುವಂತ ಒಂದು ಮ್ಯೂಸಿಕ್ ಅನ್ನ ಹಾಕಿ ಪ್ಲೇ ಮಾಡಿರ್ತಾರೆ. ಲ್ಯಾಂಬರ್ಗಿನಿ ಕಾರು ಆರೋಪಿ ಮತ್ತೆ FIR ಅನ್ನು ಕೂಡ ಹಾಕಿ ಅದನ್ನ ಬಂದರೋ ಅಂತಂದ್ರೆ ಈಗ ಈ ರೀತಿಯ ಹೇಳಿಕೆಗಳನ್ನ ಕೊಡೋದ್ರಿಂದಾಗಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದು, ಸಂಚಾರಿ ನಿಯಮಗಳಿಗೆ ರಸ್ತೆಯಲ್ಲಿ ಸುರಕ್ಷತೆಗಳು ಇಲ್ಲದೆ ವಾಹನವನ್ನ ಚಲಾವಣೆ ಮಾಡೋದು, ಇದರಿಂದ ಸಾರ್ವಜನಿಕರಿಗೆ ಇತರೆ ವಾಹನ ಚಾಲಕರಿಗೆ ತೊಂದರೆ ಆಗೋದು, ಇವೆಲ್ಲವನ್ನು ಕೂಡ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಆಗುತ್ತೆ ಅನ್ನುವಂತ ಒಂದು ಕಾರಣ ಇರುತ್ತೆ. ಜೊತೆಗೆ ನೀವ್ ಏನೇ ಮಾಡಿದ್ರು ಕೂಡ ಅಲ್ಲಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು. ಈ ರೀತಿಯ ಸೃಜನಶೀಲತೆ ಅಥವಾ ಈ ಒಂದು ಪ್ರಶಂಸೆ ಮಾಡಬೇಕು, ಅವರ ಟ್ಯಾಲೆಂಟ್ ಹಾಗೆ ಹೀಗೆ ಅಂತ ಹೇಳಿದ್ರೆ ಅನ್ನುವಂಥ ವಿಚಾರಕ್ಕೆ ಈ ರೀತಿಯಾಗಿ ಪೊಲೀಸರು ಕಾಲೆಳೆದಿರುವಂತದ್ದು. ಇಂಚರ. ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.